Class 10 Pair of linear equations in two variables. Exercise 3.1 ನಲ್ಲಿ fourth problem. Which of the following pairs of linear equations are consistent or inconsistent? If consistent, obtain the solution graphically. ಓಕೆ, ಈ ಕ್ವಶನ್ನ ಮೀನಿಂಗ್ ಇಷ್ಟೇ. ಅವರು ಕೊಟ್ಟಿರುವಂತಹ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಗಳು ಕನ್ಸಿಸ್ಟೆಂಟ್ ಆಗಿದೆಯಾ ಅಥವಾ ಇನ್ಕನ್ಸಿಸ್ಟೆಂಟ್ ಆಗಿದೆ ಅಂತ ಫೈಂಡ್ ಮಾಡಬೇಕು. ಅಕಸ್ಮಾತು ಅವ್ರು ಕೊಟ್ಟಿರುವಂಥ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಗಳು ಕನ್ಸಿಸ್ಟೆಂಟ್ ಆಗಿತ್ತಪ್ಪ ಅಂದರೆ ಇದರ ಸೊಲ್ಯೂಷನನ್ನು ನಾವು ಗ್ರಾಫಿಕಲಿ ಫೈಂಡ್ ಮಾಡಬೇಕಾಗುತ್ತೆ. ಓಕೆ, ಫಸ್ಟ್ ಕ್ವಶನ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5, 2x ಪ್ಲಸ್ 2y ಈಸ್ ಈಕ್ವಲ್ ಟು 10 ಇದೆ ಅಲ್ವಾ. ಈ ಲೀನಿಯರ್ ಈಕ್ವೇಷನ್ಗಳನ್ನು ಫಸ್ಟಿಗೆ ಆರ್ಡ್ರಲ್ಲಿ ಬರ್ಕೊಳ್ಳೋಣ. ಫಸ್ಟ್ ಲೀನಿಯರ್ ಈಕ್ವೇಷನ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5 ಇದೆ ನೋಡಿ. ಈಸ್ ಈಕ್ವಲ್ ಟು ಆದಮೇಲೆ 5 ಇದೆಯಲ್ಲ, ಇದನ್ನು ನಾವು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡೋಣ. ಎಕ್ಸ್ ಪ್ಲಸ್ ವೈ ಇದು ಹಾಗೇ ಬರುತ್ತೆ ನೋಡಿ. 5ಗೆ ಸೈನ್ ಏನೂ ಇಲ್ಲ ಅಂದರೆ ಪ್ಲಸ್ ಇರುತ್ತೆ. ಪ್ಲಸ್ 5ಅನ್ನು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಪ್ಲಸ್ ಇರೋದು ಮೈನಸ್ ಆಗುತ್ತೆ. 5 ಈಸ್ ಈಕ್ವಲ್ ಟು 0. ಓಕೆ, ಇದು ಯಾವ ಫಾರ್ಮಲ್ಲಿದೆ ಅಂದರೆ ಇದು a1x ಪ್ಲಸ್ b1y ಪ್ಲಸ್ c1 ಈಸ್ ಈಕ್ವಲ್ ಟು 0 ಈ ಫಾರ್ಮಲ್ಲಿ ಇದೆ. ಓಕೆ, ಈಗ ಏನು ಮಾಡೋಣ, ಈ ಎರಡೂ ಈಕ್ವೇಷನ್ಗಳನ್ನು ಕಂಪೇರ್ ಮಾಡಿ a1 b1 c1 ವ್ಯಾಲ್ಯೂಗಳನ್ನು ಬರಿತಾ ಹೋಗ್ಬಿಡೋಣ. ನೋಡಿ, ಎಕ್ಸ್ ವೇರಿಯಬಲ್ನ ಬಿಟ್ಟರೆ ನೆಕ್ಸ್ಟ್ ಇರೋದೇನು a1 ಆಗೋಯಿತು. ಓಕೆ, ಇಲ್ಲಿ a1 ಇದೆ, ಮೇಲೆ ಇಲ್ಲಿ ಎಕ್ಸ್ ಪಕ್ಕದಲ್ಲಿ ಯಾವುದೇ ನಂಬರ್ ಇಲ್ಲ. ವೇರಿಯಬಲ್ನ ಪಕ್ಕದಲ್ಲಿ ಯಾವುದೇ ನಂಬರ್ ಇಲ್ಲ ಅಂದರೆ ಅದು 1 ಇರುತ್ತೆ ನಂಬರ್. ಹಾಗಾದರೆ a1ನ ವ್ಯಾಲ್ಯೂ +1 ಆಯಿತು. ಓಕೆ, ಇಲ್ಲಿ b1ನ ವ್ಯಾಲ್ಯೂ ಏನಿದೆ ಅಂತ ನಾವು ನೋಡಿದರೆ ನೋಡಿ, ಇಲ್ಲಿ y ಪಕ್ಕದಲ್ಲಿ ಯಾವುದೇ ನಂಬರ್ ಇಲ್ಲ. ಯಾವುದೇ ನಂಬರ್ ಇಲ್ಲ ಅಂದರೆ 1 ಇರುತ್ತೆ. ಹಾಗಾಗಿ b1ನ ವ್ಯಾಲ್ಯೂ ಏನಾಯಿತು +1 ಆಯಿತು. ಓಕೆ, c1ನ ವ್ಯಾಲ್ಯೂ ಏನಾಯಿತು ನೋಡಿ, c1ನ ವ್ಯಾಲ್ಯೂ -5 ಆಗೋಯಿತು. ಓಕೆ, ನೆಕ್ಸ್ಟ್ ಲೀನಿಯರ್ ಈಕ್ವೇಷನ್ ಏನಿದೆ 2x ಪ್ಲಸ್ 2y ಈಸ್ ಈಕ್ವಲ್ ಟು 10 ಇದೆ. ಇಲ್ಲೂ ಅಷ್ಟೇ ಈಸ್ ಈಕ್ವಲ್ ಟು ಆದಮೇಲೆ +10 ಇದೆಯಲ್ಲ, ಇದನ್ನು ಈ ಸೈಡ್ ಟ್ರಾನ್ಸ್ಫರ್ ಮಾಡ್ತೀನಿ. 2x ಪ್ಲಸ್ 2y ನೋಡಿ, 10ನ ಪಕ್ಕದಲ್ಲಿ ಏನು ಇಲ್ಲ ಅಂದರೆ ಸೈನು ಪ್ಲಸ್ ಇರುತ್ತೆ. ಪ್ಲಸ್ ಇರೋದು ಈ ಸೈಡ್ ಬಂದರೆ -10 ಆಗೋಯಿತು. ಈಸ್ ಈಕ್ವಲ್ ಟು 0. ಇದು a2x ಪ್ಲಸ್ b2y ಪ್ಲಸ್ c2 ಈಸ್ ಈಕ್ವಲ್ ಟು 0 ಫಾರ್ಮಲ್ಲಿದೆ. ಈ ಎರಡು ಈಕ್ವೇಷನ್ನ ಕಂಪೇರ್ ಮಾಡಿ a2 b2 c2 ವ್ಯಾಲ್ಯೂಗಳನ್ನು ಬರ್ಬಿಡೋಣ. ನೋಡಿ, a2ವಿನ ವ್ಯಾಲ್ಯೂ ಏನಿದೆ +2 ಇದೆ. b2ವಿನ ವ್ಯಾಲ್ಯೂ ಏನಿದೆ ಒಂದು ಸ್ವಲ್ಪ ನೋಡಿ, +2 ಇದೆ. c2ವಿನ ವ್ಯಾಲ್ಯೂ ಏನಿದೆ ನೋಡಿ, -10 ಇದೆ. ಓಕೆ, a1 b1 c1 a2 b2 c2 ವ್ಯಾಲ್ಯೂಗಳನ್ನು ಯೂಸ್ ಮಾಡಿಕೊಂಡು ನಾವು ರೇಷಿಯೋಸ್ಗಳನ್ನು ಫೈಂಡ್ ಮಾಡೋಣ. a1/a2 ಮೊದಲನೇ ರೇಷಿಯೋ. a1ನ ವ್ಯಾಲ್ಯೂ 1 ಡಿವೈಡ್ ಬೈ a2ವಿನ ವ್ಯಾಲ್ಯೂ ಏನಿದೆ +2 ಇದೆ. 1/2 ಬಂತು. ಇದು ಸಿಂಪ್ಲೆಸ್ಟ್ ಫಾರ್ಮಲ್ಲಿದೆ, ಮತ್ತೆ ಸಿಂಪ್ಲಿಫೈ ಮಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ರೇಷಿಯೋ ಏನು b1/b2 ಅಲ್ವಾ. ಓಕೆ, b1ನ ವ್ಯಾಲ್ಯೂ ಏನು +1 ಡಿವೈಡ್ ಬೈ b2ವಿನ ವ್ಯಾಲ್ಯೂ +2 ಇದೆ. 1/2 ಇದನ್ನು ಸಿಂಪ್ಲಿಫೈ ಮಾಡೋಕ್ಕೆ ಬರೋಲ್ಲ. ನೆಕ್ಸ್ಟ್ ರೇಷಿಯೋ c1/c2. c1ನ ವ್ಯಾಲ್ಯೂ -5 ಡಿವೈಡ್ ಬೈ c2ವಿನ ವ್ಯಾಲ್ಯೂ -10 ಇದೆ. 5 ಡಿವೈಡ್ ಬೈ 10 ಸಿಂಪ್ಲಿಫೈ ಆಗುತ್ತೆ. 5 ಟೇಬಲಲ್ಲಿ ಡಿವೈಡ್ ಆಗುತ್ತೆ. 5 1s 5, 5 2s 10 ಆಯಿತು. 1/2 ಬಂತು ನೋಡಿ. ಸೈನ್ ಮೈನಸ್ ಇದೆ, ಮೈನಸ್ ಇದೆ. ಮೈನಸ್ ಡಿವೈಡ್ ಬೈ ಮೈನಸ್ ಅಂದರೆ ಪ್ಲಸ್ ಆಗುತ್ತೆ. ಓಕೆ, 1/2 ಬಂತು. ಇಲ್ಲಿ ಸಿಂಪ್ಲಿಫೈ ಮಾಡೋಕ್ಕೆ ಬರೋಲ್ಲ. ಮತ್ತೆ ಇಲ್ಲಿರೋ ಮೂರೂ ರೇಷಿಯೋಗಳನ್ನು ಕಂಪೇರ್ ಮಾಡಿದರೆ ನೋಡಿ, ಆನ್ಸರ್ +1/2 +1/2 +1/2 ಮೂರು ರೇಷಿಯೋಗಳು ಏನಾಗಿದೆ ಈಕ್ವಲ್ ಆಗಿದೆ. ಅಂದರೆ ಮೂರೂ ರೇಷಿಯೋಗಳ ವ್ಯಾಲ್ಯೂಗಳು ಏನಾಗಿದೆ ಈಕ್ವಲ್ ಆಗಿದೆ. ಹಾಗಾದರೆ ನಾವೇಂತ ಬರಿಬೋದು, a1/a2 ಈಸ್ ಈಕ್ವಲ್ ಟು b1/b2 ಈಸ್ ಈಕ್ವಲ್ ಟು c1/c2 ಅಂತ ಹೇಳ್ಬೋದು. ಮೂರೂ ರೇಷಿಯೋಗಳು ಈಕ್ವಲ್ ಆಗಿತ್ತಪ್ಪ ಅಂದರೆ ಅವ್ರು ಕೊಟ್ಟಿರುವಂತಹ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಗಳು ಏನಾಗಿರುತ್ತೆ ಕೋಇನ್ಸಿಡೆಂಟ್ ಆಗಿರುತ್ತೆ. Therefore, the pair of linear equations are coincident. ನೋಡಿ, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಗಳು ಏನಾಗಿದೆ ಕೋಇನ್ಸಿಡೆಂಟ್ ಆಗಿದೆ. ಯಾವಾಗ ಕೋಇನ್ಸಿಡೆಂಟ್ ಆಗಿರುತ್ತೆ, a1/a2 ಈಸ್ ಈಕ್ವಲ್ ಟು b1/b2 ಈಸ್ ಈಕ್ವಲ್ ಟು c1/c2 ಆದರೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಗಳು ಕೋಇನ್ಸಿಡೆಂಟ್ ಆಗಿರುತ್ತೆ. ಹಾಗಾದ್ರೆ ಕೋಇನ್ಸಿಡೆಂಟ್ ಆಗಿದೆ ಅಂತ ತಕ್ಷಣ ನಾವೇನು ಹೇಳ್ಬೋದು, therefore the pair of linear equations are
ಕನ್ಸಿಸ್ಟೆಂಟ್ ಅಂತ ಹೇಳ್ಬೋದು. ಹಾಗಾದರೆ ಕನ್ಸಿಸ್ಟೆಂಟ್ ಆಗಿದೆ ಅಂದ ತಕ್ಷಣ ಅವ್ರು ಕ್ವಶನಲ್ಲಿ ಹೇಳಿದ್ದಾರೆ, ಇಫ್ ಕನ್ಸಿಸ್ಟೆಂಟ್ ಒಬ್ಟೈನ್ ದ ಸೊಲ್ಯೂಷನ್ ಗ್ರಾಫಿಕಲಿ. ಕನ್ಸಿಸ್ಟೆಂಟ್ ಆಗಿತ್ತು ಅಂದರೆ ಈ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ನ ಸೊಲ್ಯೂಷನ್ನ ಗ್ರಾಫಿಕಲಿ ಫೈಂಡ್ ಮಾಡಿ ಅಂತ ಹೇಳಿದರೆ, ಹಾಗಾದರೆ ಇದರ ಸೊಲ್ಯೂಷನನ್ನು ನಾವೀಗ ಗ್ರಾಫಿಕಲಿ ಫೈಂಡ್ ಮಾಡೋಣ. ಈ ಲೀನಿಯರ್ ಈಕ್ವೇಷನಿಗೆ ನಾವು ಸೊಲ್ಯೂಷನನ್ನು ಗ್ರಾಫಿಕಲಿ ಫೈಂಡ್ ಮಾಡಬೇಕು ಅಂತೇಳಿದರೆ ಫಸ್ಟಿಗೆ ಈ ಎರಡೂ ಟೇಬಲ್ನ ವ್ಯಾಲ್ಯೂಗಳನ್ನು ಫೈಂಡ್ ಮಾಡ್ಕೋಬೇಕಾಗತ್ತೆ. ಹಾಗಾದರೆ ಈ ಟೇಬಲ್ನ ವ್ಯಾಲ್ಯೂಗಳನ್ನು ಫೈಂಡ್ ಮಾಡೋದು ಹೇಗೆ ಅಂತ ಹೇಳಿದರೆ, ನಾವು ಎಕ್ಸಿಗೆ ಒಂದು ವ್ಯಾಲ್ಯೂವನ್ನು ಕೊಟ್ಟರೆ ವೈ ವ್ಯಾಲ್ಯೂ ಸಿಗುತ್ತೆ, ಅಥವಾ ವೈಗೆ ವ್ಯಾಲ್ಯೂವನ್ನು ಕೊಟ್ಟರೆ ಎಕ್ಸ್ ವ್ಯಾಲ್ಯೂ ಸಿಗುತ್ತೆ. ನಮಗೆ ಅಲ್ಲಿಗೆ ಏನಾಯಿತು, ಎಕ್ಸ್ ಮತ್ತು ವೈ ವ್ಯಾಲ್ಯೂ ಸಿಗುತ್ತೆ. ಎಕ್ಸ್ ಮತ್ತು ವೈ ವ್ಯಾಲ್ಯೂಯಿಂದ ನಮಗೇನಾಗುತ್ತೆ, ಕೋಆರ್ಡಿನೇಟ್ ಸಿಗುತ್ತೆ. ಆ ಕೋಆರ್ಡಿನೇಟ್ಸ್ ಪಾಯಿಂಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೋದು, ಗ್ರಾಫನ್ನು ಡ್ರಾ ಮಾಡ್ಬೋದು. ಅದಕ್ಕೋಸ್ಕರ ಏನು ಮಾಡ್ತೀನಿ, ಫಸ್ಟಿಗೆ ನಾನು ಎಕ್ಸಿಗೆ ಒಂದು ವ್ಯಾಲ್ಯೂನ ಕೊಡ್ತೀನಿ. ಏನು ಕೊಡ್ತೀನಪ್ಪ ಅಂದರೆ 0 ಕೊಡ್ತೀನಿ. ಎಕ್ಸ್ ಈಸ್ ಈಕ್ವಲ್ ಟು 0ನ ಹೊಡ್ಕೊಳ್ತೀನಿ. ಅವಾಗ ಏನಾಗುತ್ತೆ, ಈಕ್ವೇಷನ್ ಬರ್ಕೊಳ್ತೀನಿ. ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5 ಇದೆ. ಇದರಲ್ಲಿ ಎಕ್ಸ್ ವ್ಯಾಲ್ಯೂ ಏನು 0 ಆಗಿರುತ್ತೆ. 0 ಪ್ಲಸ್ ವೈ ಈಸ್ ಈಕ್ವಲ್ ಟು 5 ಆಯಿತು. 0 ಪ್ಲಸ್ ವೈ ಅಂದರೆ ಪ್ಲಸ್ ವೈ ಈಸ್ ಈಕ್ವಲ್ ಟು 5 ಆಗೋಯ್ತು. ನೋಡಿ, ಎಕ್ಸ್ ವ್ಯಾಲ್ಯೂ ನೀವು 0ನ ಕೊಟ್ಟರೆ ವೈ ವ್ಯಾಲ್ಯೂ ಏನು ಬರುತ್ತೆ, 5 ಬರುತ್ತೆ. ಹಾಗಾದರೆ ಕೋಆರ್ಡಿನೇಟ್ ಏನಾಯಿತು, ಫಸ್ಟಿಗೆ ಕೋಆರ್ಡಿನೇಟನ್ನು ಬರೆಯುವಾಗ ಎಕ್ಸ್ ವ್ಯಾಲ್ಯೂ ಬರಬೇಕು. ಎಕ್ಸ್ ವ್ಯಾಲ್ಯೂ 0 ವೈ ವ್ಯಾಲ್ಯೂ 5 ಆಗೋಯಿತು. ನೆಕ್ಸ್ಟಿಗೆ ಏನು ಮಾಡ್ತೀನಿ ಗೊತ್ತಾ, ನಾನು ವೈ ವ್ಯಾಲ್ಯೂನ 0 ತೊಗೊಳ್ತೀನಿ. ನೋಡಿ, ವೈ ವ್ಯಾಲ್ಯೂನ 0 ತೊಗೊಳ್ತೀನಿ. ಓಕೆ, ಈಕ್ವೇಷನ್ ಇರೋದೇನು, ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 5 ಅಲ್ಲ. ಎಕ್ಸನ್ನು ಹಾಗೆ ಬರ್ಕೊಳ್ತೀನಿ. ಪ್ಲಸ್ ವೈನ ವ್ಯಾಲ್ಯೂ ಏನು ತೊಗೊಂಡಿನಿ, 0 ಅಲ್ವಾ. 0 ಈಸ್ ಈಕ್ವಲ್ ಟು 5 ಆಯಿತು. ಎಕ್ಸ್ ಪ್ಲಸ್ 0 ಅಂದರೆ ಎಕ್ಸ್ ಈಸ್ ಈಕ್ವಲ್ ಟು 5 ಬಂತು. ನೋಡಿ, ವೈ ವ್ಯಾಲ್ಯೂ 0 ತೊಗೊಂಡ್ರೆ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ, 5 ಬರುತ್ತೆ. ಹಾಗಾದರೆ ಕೋಆರ್ಡಿನೇಟ್ ಏನಾಯಿತು, ಎಕ್ಸ್ ವ್ಯಾಲ್ಯೂ ಫಸ್ಟಿಗೆ ಬರಬೇಕಲ್ವಾ, 5, 0 ಆಗೋಯಿತು. ಓಕೆ, ಸೆಕೆಂಡ್ ಈಕ್ವೇಷನಿಗೆ ಬಂದರೆ ಇಲ್ಲೂ ಅಷ್ಟೇ ಎಕ್ಸ್ ವ್ಯಾಲ್ಯೂನ 0 ತೊಗೊಳ್ತೀನಿ. ನೋಡಿ, ಎಕ್ಸ್ ವ್ಯಾಲ್ಯೂ 0. ಈಕ್ವೇಷನ್ ಏನು, 2x ಪ್ಲಸ್ 2y ಈಸ್ ಈಕ್ವಲ್ ಟು 10 ಇದೆ. ನೋಡಿ, ಎಕ್ಸ್ ವ್ಯಾಲ್ಯೂ 0 ಆಗಿದೆ. 2 ಇಂಟು 0 ಪ್ಲಸ್ 2y ಈಸ್ ಈಕ್ವಲ್ ಟು 10 ಆಯಿತು. 2 ಇಂಟು 0 ಅಂದರೆ 0 ಪ್ಲಸ್ 2y ಈಸ್ ಈಕ್ವಲ್ ಟು 10 ಆಯಿತು. 0 ಪ್ಲಸ್ 2y ಅಂದರೆ ಪ್ಲಸ್ 2y ಈಸ್ ಈಕ್ವಲ್ ಟು 10 ಆಯಿತು. ವೈ ವ್ಯಾಲ್ಯೂ ಬೇಕು. ಈ 2ಅನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ನೋಡಿ, 2 ಮತ್ತು ವೈನ ನಡುವೆ ಇಂಟು ಇರೋದ್ರಿಂದ ಇಂಟು ಇರೋ ನಂಬರನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಏನಾಗುತ್ತೆ, ಡಿವೈಡ್ ಬೈ ಆಗುತ್ತೆ. ವೈ ಈಸ್ ಈಕ್ವಲ್ ಟು 10 ಡಿವೈಡ್ ಬೈ 2 ಆಯಿತು. ಡಿವೈಡ್ ಮಾಡಿ, 2 1s 2 5s 10. ವೈ ಈಸ್ ಈಕ್ವಲ್ ಟು 5 ಅಂತ ವ್ಯಾಲ್ಯೂ ಬಂತು. ಎಕ್ಸ್ ವ್ಯಾಲ್ಯೂ 0 ತೊಗೊಂಡ್ರೆ ವೈ ವ್ಯಾಲ್ಯೂ 5 ಬರುತ್ತೆ. ಹಾಗಾದರೆ ಕೋಆರ್ಡಿನೇಟ್ ಏನಾಯಿತು, 0, 5 ಆಯಿತು. ಅದೇ ರೀತಿ ವೈ ವ್ಯಾಲ್ಯೂವನ್ನು 0 ತೊಗೊಳ್ತೀನಿ. ಈಕ್ವೇಷನ್ ಇರೋದು 2x ಪ್ಲಸ್ 2y ಈಸ್ ಈಕ್ವಲ್ ಟು 10 ಅಂತ. 2x ಪ್ಲಸ್ 2 ಆಫ್ ವೈ ವ್ಯಾಲ್ಯೂ 0 ಈಸ್ ಈಕ್ವಲ್ ಟು 10 ಆಗೋಯಿತು. ಓಕೆನಾ. 2x ಪ್ಲಸ್ 2 ಇಂಟು 0 ಅಂದರೆ 0 ಈಸ್ ಈಕ್ವಲ್ ಟು 10. ನೋಡಿ, 2x ಪ್ಲಸ್ 0 ಅಂದರೆ 2x ಈಸ್ ಈಕ್ವಲ್ ಟು 10 ಆಯಿತು. ನನಗೆ ಎಕ್ಸ್ ವ್ಯಾಲ್ಯೂ ಬೇಕಲ್ವಾ. 2 ಇಂಟು ಎಕ್ಸ್ ಇರೋದ್ರಿಂದ 2ಅನ್ನು ಆ ಸೈಡ್ ಟ್ರಾನ್ಸ್ಫರ್ ಮಾಡಿದರೆ ಎಕ್ಸ್ ಈಸ್ ಈಕ್ವಲ್ ಟು 10/2 ಆಗುತ್ತೆ. 2 1s 2 5s 10 ಆಯಿತು. ಎಕ್ಸ್ ಈಸ್ ಈಕ್ವಲ್ ಟು 5 ಅಂತ ವ್ಯಾಲ್ಯೂ ಸಿಕ್ತು. ನೋಡಿ, ವೈ ವ್ಯಾಲ್ಯೂ 0 ಕೊಟ್ಟರೆ ಎಕ್ಸ್ ವ್ಯಾಲ್ಯೂ ಏನು ಬರ್ತಾ ಇದೆ, 5 ಬರ್ತಾ ಇದೆ. ಹಾಗಾದರೆ ಕೋಆರ್ಡಿನೇಟ್ ಏನಾಯಿತು, 5, 0. ನೋಡಿ, ನಮಗೆ 1 2 3 4 ಕೋಆರ್ಡಿನೇಟ್ಗಳನ್ನು ಯೂಸ್ ಮಾಡಿಕೊಂಡು, ಕೋಆರ್ಡಿನೇಟ್ ಪಾಯಿಂಟ್ಗಳನ್ನು ಯೂಸ್ ಮಾಡಿಕೊಂಡು ಗ್ರಾಫನ್ನು ಈಗ ಈಸಿಯಾಗಿ ಡ್ರಾ ಮಾಡೋಣ. ಎಸ್, ನಾವೀಗ ಗ್ರಾಫನ್ನು ಡ್ರಾ ಮಾಡೋದಕ್ಕಿಂತ ಮುಂಚೆ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಗಳನ್ನು ನೋಡಬೇಕಾಗತ್ತೆ. ನೋಡಿ, ಎಕ್ಸ್ ವ್ಯಾಲ್ಯೂ 0 ಪ್ಲಸ್ 5 0 ಪ್ಲಸ್ 5 ಇದೆ. ಅಂದರೆ ಎಕ್ಸ್ ವ್ಯಾಲ್ಯೂ ಪಾಸಿಟಿವ್ ಇದೆ. ಹಾಗಾದರೆ ನಮಗೆ ಎಕ್ಸ್ ಆ್ಯಕ್ಸಿಸ್ ಮೇಲೆ ಎಕ್ಸ್ ವ್ಯಾಲ್ಯೂ ಪಾಸಿಟಿವ್ ಇದ್ದರೆ ಸಾಕು. ನೋಡಿ, ಈ ಪಾಯಿಂಟಿಂದ 0ಇಂದ ರೈಟ್ ಸೈಡಿಗೆ ಬರ್ತಾ ಹೋದರೆ ಪಾಸಿಟಿವ್ ಇರುತ್ತೆ, ಲೆಫ್ಟಿಗೆ ಬಂದರೆ ನೆಗೆಟಿವ್ ಇರುತ್ತೆ. ನಮಗೆ ಎಕ್ಸ್ ವ್ಯಾಲ್ಯೂ ನೆಗೆಟಿವ್ ಬೇಕಾಗಿಲ್ಲ, ಪಾಸಿಟಿವ್ ಇದ್ದರೆ ಸಾಕಾಗುತ್ತೆ. ನೆಕ್ಸ್ಟ್ ವೈ ವ್ಯಾಲ್ಯೂಗಳನ್ನು ನೋಡಿದರೆ ಪ್ಲಸ್ 5 0 ಪ್ಲಸ್ 5 0 ಇದೆ. ವೈ ವ್ಯಾಲ್ಯೂನೂ ಪಾಸಿಟಿವ್ ಇದೆ. ಹಾಗಾದರೆ ನೋಡಿ, 0ಇಂದ ಮೇಲೆ ಹೋಗ್ತಾ ಹೋದರೆ ಪಾಸಿಟಿವ್ ನಂಬರ್ಸ್ ಬರ್ತಾ ಹೋಗುತ್ತೆ. ಹಾಗಾದರೆ ನಮಗೆ ಪಾಸಿಟಿವ್ ನಂಬರ್ಸ್ ಇದ್ದರೆ ಸಾಕು. ವೈ ಆ್ಯಕ್ಸಿಸಲ್ಲಿ ನೆಗೆಟಿವ್ ಕೆಳಗಡೆ ಹೋಗ್ತಾ ಹೋದರೆ ನೆಗೆಟಿವ್ ಇದು ಬೇಕಾಗಿಲ್ಲ. ಓಕೆ, ಇಷ್ಟನ್ನು ಮಾಡಿದ ಮೇಲೆ ನಾವು ಸ್ಕೇಲನ್ನು ಬರ್ಕೋಬೇಕಾಗುತ್ತೆ. ಎಕ್ಸ್ ಆ್ಯಕ್ಸಿಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್ ಅಂತ ತೊಗೊಂಡಿನಿ. ವೈ ಆ್ಯಕ್ಸಿಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್ ಅಂತ ತೊಗೊಂಡಿನಿ. ಯಾಕೆ ನಾನು 1 ಯೂನಿಟನ್ನೇ ತೊಗೊಳ್ತಾ ಇದ್ದೀನಿ ಅಂದರೆ, ನೋಡಿ, ಎಕ್ಸಲ್ಲಿ ಗ್ರೇಟರ್ ನಂಬರು 5 ಇದೆ. ಅಂದರೆ ಎಕ್ಸ್ ಆ್ಯಕ್ಸಿಸ್ನಲ್ಲಿ ನನಗೆ 5ವರೆಗೂ ಇದ್ದರೆ ಸಾಕು. ಅದೇ ರೀತಿ ವೈ ವ್ಯಾಲ್ಯೂ
+5 ಇದೆ, ದೊಡ್ಡದಾಗಿದೆ. ವೈ ಆ್ಯಕ್ಸಿಸಲ್ಲೂ ನನಗೆ +5 ಇದ್ದರೆ ಸಾಕು. ನೋಡಿ ಈ ಏನು ನಿಮಗೆ ಗ್ರಾಫ್ ಕಾಣಿಸ್ತಾ ಇದೆ, ಇದರಲ್ಲಿ ನಾನು 0 ಆದಮೇಲೆ 1 2 3 4 ಅಂತ ಕಂಟಿನ್ಯೂ ಆಗಿ ಕೊಟ್ಟರೆ ನನಗೇನು ಪ್ರಾಬ್ಲಮ್ ಆಗಲ್ಲ, ಅಂದರೆ 5 ಸಿಗುತ್ತೆ. ವೈ ಆ್ಯಕ್ಸಿಸಲ್ಲೂ 1 2 3 4 5 ಅಂತ ಕೊಟ್ಟರೆ ಈ ಗ್ರಾಫಲ್ಲಿ 5 ಅನ್ನೋದು ನನಗೆ ಸಿಗುತ್ತೆ. ಹಾಗಾಗಿ 1 ಸೆಂಟಿಮೀಟರ್ = 1 ಯೂನಿಟ್ ಅಂತ ತೊಗೊಂಡಿನಿ. ನೋಡಿ ಈ 0 ಇಂದ 1ಗೆ 1 ಸೆಂಟಿಮೀಟರ್ ಇರೋದ್ರಿಂದ 0 ಆದಮೇಲೆ 1 ಬರುತ್ತೆ ಅಂದರೆ ನಾನು 1 ಯೂನಿಟ್ ಅಂತ, ನೆಕ್ಸ್ಟು 1 ಆದಮೇಲೆ 2 ಬರುತ್ತೆ, 1 ಯೂನಿಟ್ ಜಾಸ್ತಿ ಮಾಡ್ತಾ ಇದ್ದೀನಿ ಅಂತ. ಓಕೆ, ಈಗ ಏನು ಮಾಡೋಣ, ಕೋಆರ್ಡಿನೇಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಫಸ್ಟ್ ಲೀನಿಯರ್ ಈಕ್ವೇಷನ್ನ ಗ್ರಾಫನ್ನು ಡ್ರಾ ಮಾಡೋಣ. ನೋಡಿ 0, 5 ಇದೆ. 0, 5 ಅಂದರೆ ಫಸ್ಟಿಗೆ 0 ಅಂದರೆ ಎಕ್ಸ್ ವ್ಯಾಲ್ಯೂ 0. ನೋಡಿ ಎಕ್ಸ್ ಆ್ಯಕ್ಸಿಸ್ನಲ್ಲಿ ಎಕ್ಸ್ ವ್ಯಾಲ್ಯೂ 0 ಎಲ್ಲಿರುತ್ತೆ, ಇಲ್ಲಿರುತ್ತೆ. ಈಗ ವೈ ವ್ಯಾಲ್ಯೂ ಎಷ್ಟಿದೆ, 5 ಇದೆ. +5 ಇದೆ. +5 ಅಂದರೆ ಎಲ್ಲಿ ಹೋಗ್ಬೇಕು, ನಾವು ಮೇಲೆ ಹೋಗಬೇಕು. ಎಕ್ಸ್ ವ್ಯಾಲ್ಯೂನ ನಾನು ನೋಡಾದಮೇಲೆ ಇಲ್ಲಿಂದ ವೈ ವ್ಯಾಲ್ಯೂ ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಹೋದರೆ ನೋಡಿ ಈ ಪಾಯಿಂಟಲ್ಲಿ ವೈ ವ್ಯಾಲ್ಯೂ ಬರುತ್ತೆ. ಹಾಗಾದರೆ ಈ ಪಾಯಿಂಟ್ ಕಾಣಿಸ್ತಿದೆಯಲ್ಲ, ಇದು 0, 5 ಅಂದರೆ 0 ಇಂದ 5ಗೆ ಬಂದಿದ್ದೀನಿ. ಹಾಗಾಗಿ 0, 5 ಆಯಿತು. ನೆಕ್ಸ್ಟ್ ಪಾಯಿಂಟ್ ಏನಿದೆ, 5, 0. ಎಕ್ಸ್ ವ್ಯಾಲ್ಯೂ 5. ನೋಡಿ ಎಕ್ಸ್ ವ್ಯಾಲ್ಯೂ 5 ಎಲ್ಲಿರುತ್ತೆ, ಎಕ್ಸ್ ಆ್ಯಕ್ಸಿಸಲ್ಲಿ ನೋಡಿ ಈ ಪಾಯಿಂಟಲ್ಲಿದೆ. ನೆಕ್ಸ್ಟ್ ವೈ ವ್ಯಾಲ್ಯೂ ಏನು, 0. ವೈ ವ್ಯಾಲ್ಯೂ 0 ಅಂದರೆ ನಾನು ಮೇಲೆ ಅಥವಾ ಕೆಳಗಡೆ ಹೋಗ್ಬೇಕು. ಈ ಪಾಯಿಂಟಿಂದ ವೈ ವ್ಯಾಲ್ಯೂ ಬೇಕು ಅಂತ ಹೇಳಿದರೆ, ಆದರೆ 0 ಇಲ್ಲೇ ಇದೆ. ಅಂದರೆ ವೈ ಎಕ್ಸಿನ ವ್ಯಾಲ್ಯೂ 5 ಎಲ್ಲಿದೆಯೋ ಇದೇ ಪಾಯಿಂಟಲ್ಲಿ ವೈ ವ್ಯಾಲ್ಯೂ ಏನಾಗೋಗಿರುತ್ತೆ, 0 ಆಗಿರುತ್ತೆ. ಇದು 5, 0 ಆಗೋಯಿತು. ಈ ಎರಡೂ ಪಾಯಿಂಟ್ಗಳನ್ನು ಏನು ಮಾಡೋಣ, ಈಗ ಜಾಯಿನ್ ಮಾಡ್ಕೊಳ್ಳೋಣ. ಓಕೆ, ನೋಡಿ ಜಾಯಿನ್ ಮಾಡ್ತೀನಿ. ನೀವು ಜಾಯಿನ್ ಮಾಡುವಾಗ ಕರೆಕ್ಟಾಗಿ 2 ಪಾಯಿಂಟ್ಗಳನ್ನು ನಾನು ಸೇರಿಸ್ಕೊಳ್ಬೇಕಾಗತ್ತೆ. ಓಕೆ, ನೋಡಿ ಲೈನನ್ನು ಡ್ರಾ ಮಾಡಿದೆ. ಇದೇನು ಕಾಣಿಸ್ತಾ ಇದೆ, ಇದು ಎಕ್ಸ್ + ವೈ = 5 ಅನ್ನುವಂಥ ಲೀನಿಯರ್ ಈಕ್ವೇಷನ್ನ ಗ್ರಾಫ್ ಆಗಿದೆ. ಓಕೆ, ಈಗೇನು ಮಾಡೋಣ, ನೆಕ್ಸ್ಟ್ ಕೋಆರ್ಡಿನೇಟ್ಸ್ಗಳನ್ನು ಯೂಸ್ ಮಾಡಿಕೊಂಡು ಈ 2x + 2y = 10 ಗ್ರಾಫನ್ನು ಡ್ರಾ ಮಾಡೋಣ. ನೋಡಿ ಮೊದಲನೇ ಪಾಯಿಂಟು 0, 5 ಇದೆ. ಎಕ್ಸಿನ ವ್ಯಾಲ್ಯೂ 0. ಇಲ್ಲಿಂದ ಏನು ಮಾಡಬೇಕು, ವೈ ವ್ಯಾಲ್ಯೂ 5 ಅಲ್ವಾ, ಇಲ್ಲಿಂದ ಹುಡ್ಕೊಂಡ್ರೆ ಈ ಪಾಯಿಂಟ್ ಆಯಿತು. ಇದೇ ಪಾಯಿಂಟ್, ಸೇಮ್ ಪಾಯಿಂಟ್ ಬಂದಿದೆ. ಇದೇ 0, 5 ಆಯಿತು. ನೆಕ್ಸ್ಟು 5, 0 ಇದೆ. ನೋಡಿ ಎಕ್ಸ್ ವ್ಯಾಲ್ಯೂ 5, ವೈ ವ್ಯಾಲ್ಯೂ 0, ಇದೇ ಪಾಯಿಂಟ್ ಆಗಿರುತ್ತೆ. 5, 0 ಸೇಮ್ ಲೈನ್ ಆಗೋಯಿತು. ಹಾಗಾದರೆ ಇದೇ ಲೈನ್ ಏನಾಗಿದೆ, 2x + 2y = 10 ಅನ್ನುವಂಥ ಲೈನು ಇದೇ ಆಗಿದೆ. ಎಕ್ಸ್ + ವೈ = 5 ಅನ್ನುವಂತಹ ಲೈನು ಇದೇ ಆಗಿದೆ. ಹಾಗಾಗಿ ನಾನು ಅಲ್ಲಿ ಬರೆದಿದ್ದೆ ಫಸ್ಟಿಗೆ, ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಆರ್ ಕೋಇನ್ಸಿಡೆಂಟ್ ಅಂತ ಹೇಳಿದರೆ ಸೇಮ್ ಇದೇ ಲೈನ್ ಮೇಲೆ ಇನ್ನೊಂದು ಲೈನು ಏನಾಗಿದೆ, ಬಂದಿದೆ. ಕೋಇನ್ಸಿಡೆಂಟ್, ಒಂದ್ರ ಮೇಲೆ ಒಂದಿದೆ ಅಂತ. ಹಾಗಾದರೆ ಇದರ ಸೊಲ್ಯೂಷನ್ಸ್ ಏನು ಅಂತ ಹೇಳಿದರೆ, ಇದರ ಸೊಲ್ಯೂಷನ್ಸು ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್ ಆಗಿರುತ್ತೆ. Therefore, the pair of linear equations having infinitely many solutions. ಓಕೆ, ಇಲ್ಲಿ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಹೇಗೆ ಬರುತ್ತೆ ಅನ್ನೋದು ತಿಳ್ಕೊಳ್ಳೋಣ. ನೋಡಿ ಎಕ್ಸ್ + ವೈ = 5 ಅನ್ನುವಂಥ ಲೀನಿಯರ್ ಈಕ್ವೇಷನ್ನು, 2x + 2y = 10 ಅನ್ನುವಂಥ ಲೀನಿಯರ್ ಈಕ್ವೇಷನ್ನು, ಎರಡಕ್ಕೂ ಗ್ರಾಫ್ ಏನಾಗಿದೆ, ಒಂದ್ರ ಮೇಲೆ ಒಂದು ಬಂದಿದೆ. ಇದಕ್ಕೂ ಒಂದು ಲೈನ್ ಬರುತ್ತೆ, ಇದಕ್ಕೂ ಒಂದು ಲೈನ್ ಬರುತ್ತೆ ಅಲ್ವಾ. ಗ್ರಾಫಲ್ಲಿ ಎರಡೂ ಲೈನ್ಗಳು ಏನಾಗಿದೆ, ಒಂದ್ರ ಮೇಲೆ ಒಂದು ಕೋಇನ್ಸಿಡೆಂಟ್ ಆಗಿದೆ ಅಂದಾಗ ನೋಡಿ, ನಾನು ಸೊಲ್ಯೂಷನನ್ನು ಹೇಳಬೇಕು ಅಂದರೆ ಎರಡೂ ಲೈನ್ಗಳು ಏನಾಗಿರಬೇಕು, ಟಚ್ ಆಗಿರಬೇಕು. ಹಾಗಾದರೆ ಈ ಎರಡೂ ಲೈನ್ಗಳು ಒಂದ್ರ ಮೇಲೆ ಒಂದಿದೆ ಅಂದರೆ ಪ್ರತಿಯೊಂದು ಪಾಯಿಂಟಲ್ಲೂ ಏನಾಗಿರುತ್ತೆ, ಇಂಟರ್ಸೆಕ್ಟ್ ಆಗಿರುತ್ತೆ ಅಥವಾ ಟಚ್ ಆಗಿರುತ್ತೆ ಅಂತ ಹೇಳ್ಬೋದು. ಪ್ರತಿಯೊಂದು ಪಾಯಿಂಟಲ್ಲೂ ಟಚ್ ಆಗಿದೆ ಅಂದರೆ ನೋಡಿ, ಈ ಪಾಯಿಂಟನ್ನು ನಾನು ತೊಗೊಳ್ತೀನಿ. ಈ ಪಾಯಿಂಟಲ್ಲಿ ಸೊಲ್ಯೂಷನ್ ಏನಾಗಿರುತ್ತೆ ಅಂತ ನೋಡಿಕೊಂಡ್ರೆ, ಈ ಪಾಯಿಂಟಿಂದ ನಾನು ಎಕ್ಸ್ ಆ್ಯಕ್ಸಿಸ್ಸಿಗೆ ಸ್ಟ್ರೇಟ್ ಪರ್ಪೆಂಡಿಕ್ಯುಲರ್ ಲೈನನ್ನು ಇಡಬೇಕು, ವೈ ಆ್ಯಕ್ಸಿಸ್ಸಿಗೆ ಪರ್ಪೆಂಡಿಕ್ಯುಲರ್ ಲೈನನ್ನು ಇಡಬೇಕು. ನೀವೇನಾದರೂ ಎಕ್ಸ್ ಆ್ಯಕ್ಸಿಸ್ಸಿಗೆ ಪರ್ಪೆಂಡಿಕ್ಯುಲರ್ ಲೈನನ್ನು ಎಳೆದ್ರೆ, ಕಾಣಿಸ್ತಾ ಇದೆಯಾ, ನಾನು ಲೈನ್ ಎಳಿತಿದ್ದೀನಿ. ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, ಎಕ್ಸ್ ವ್ಯಾಲ್ಯೂ 1 ಆಗುತ್ತೆ. ವೈಗೆ ನೀವು ಪರ್ಪೆಂಡಿಕ್ಯುಲರ್ ಲೈನ್ ಹೇಳಿದ್ರೆ ವೈ ವ್ಯಾಲ್ಯೂ ಏನಾಯಿತು, 4 ಆಯಿತು. ಈ ಪಾಯಿಂಟಲ್ಲಿ ಎಕ್ಸ್ ವ್ಯಾಲ್ಯೂ 1 ಆಯಿತು, ವೈ ವ್ಯಾಲ್ಯೂ ಏನಾಯಿತು, 4 ಆಯಿತು. ಅಕಸ್ಮಾತ್ ನೀವು ಈ ಪಾಯಿಂಟನ್ನು ತೊಗೊಂಡ್ರೆ ಅಂತ ಇಟ್ಕೊಳ್ಳಿ. ಈ ಪಾಯಿಂಟಲ್ಲಿ ನೋಡಿ ಕೆಳಗಡೆ ಬಂದರೆ ಎಕ್ಸ್ ವ್ಯಾಲ್ಯೂ ಏನಾಯಿತು, 2 ಆಯಿತು. ಇಲ್ಲಿಂದ ನೀವು ಪರ್ಪೆಂಡಿಕ್ಯುಲರ್ ಲೈನು ಈ ವೈ ಆ್ಯಕ್ಸಿಸ್ಸಿಗೆ ಬಂದರೆ ವೈ ವ್ಯಾಲ್ಯೂ 3 ಆಯಿತು. ಗೊತ್ತಾಯ್ತು, ಎಕ್ಸ್ ವ್ಯಾಲ್ಯೂ 2, ವೈ ವ್ಯಾಲ್ಯೂ 3 ಆಯಿತು. ಈ ಪಾಯಿಂಟಿಗೆ ಬಂದರೆ ಎಕ್ಸ್ ವ್ಯಾಲ್ಯೂ 3, ವೈ ವ್ಯಾಲ್ಯೂ 2 ಆಯಿತು. ಅಷ್ಟೇ ಅಲ್ಲ, ನೀವು ಬೇಕಾದ್ರೆ ಈ ಪಾಯಿಂಟನ್ನು ತೊಗೊಳ್ಳಿ. ಈ ಪಾಯಿಂಟಿಂದ ನೀವು ಎಕ್ಸ್ ಆ್ಯಕ್ಸಿಸ್ಸಿಗೆ ಬಂದರೆ
ನೋಡಿ ಎಕ್ಸ್ ವ್ಯಾಲ್ಯೂ 1.5 ಆಗುತ್ತೆ. ಇಲ್ಲಿಂದ ಇಲ್ಲಿ ಬಂದರೆ ವೈ ವ್ಯಾಲ್ಯೂ 3.5 ಬರುತ್ತೆ. ಅಂದರೆ ನೀವು ಪ್ರತಿಯೊಂದು ಪಾಯಿಂಟಲ್ಲೂ ಏನಾಗಿರುತ್ತೆ, ಎರಡು ಲೈನ್ಗಳು ಟಚ್ ಆಗಿರೋದ್ರಿಂದ ನಿಮಗೆ ಸೊಲ್ಯೂಷನ್ಗಳು ಏನು ಬರ್ತಾ ಹೋಗುತ್ತೆ, ಸಿಕ್ಕಾಬಟ್ಟೆ ಭಾಳಷ್ಟು ಸೊಲ್ಯೂಷನ್ಗಳು ಬರುತ್ತೆ. ಹಾಗಾಗಿ ಯಾವುದೇ ಎರಡು ಲೈನ್ಗಳು ಕೋಇನ್ಸಿಡೆಂಟ್ ಆಗಿತ್ತಪ್ಪ ಅಂದರೆ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಹ್ಯಾವಿಂಗ್ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ ಆಗಿರುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. ಸೆಕೆಂಡ್ ಪ್ರಾಬ್ಲಮ್, ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 8, 3x ಮೈನಸ್ 3y ಈಸ್ ಈಕ್ವಲ್ ಟು 16 ಇದೆ. ಓಕೆ, ಇವೆರಡು ಲೀನಿಯರ್ ಇಕ್ವೇಷನ್ಗಳನ್ನು ಫಸ್ಟಿಗೆ ಆರ್ಡ್ರಲ್ಲಿ ಬರ್ಕೊಳ್ಳೋಣ. ನೋಡಿ, ಆರ್ಡ್ರಲ್ಲಿ ಬರ್ಕೋಬೇಕು ಅಂದರೆ ಇಸ್ ಈಕ್ವಲ್ ಟು 8 ಇದೆ, ಇದನ್ನು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡಬೇಕು. ಈ ಲೀನಿಯರ್ ಇಕ್ವೇಷನ್ ಅಂದರೆ ಇಸ್ ಈಕ್ವಲ್ ಟು 16 ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ಓಕೆ, ಟ್ರಾನ್ಸ್ಫರ್ ಮಾಡಿದ ತಕ್ಷಣ ಏನಾಗುತ್ತೆ ನೋಡಿ, ಎಕ್ಸ್ ಮೈನಸ್ ವೈ ಹಾಗೇ ಇರುತ್ತೆ. 8ಗೆ ಏನೂ ಸೈನ್ ಇಲ್ಲ ಅಂತ ಹೇಳಿದರೆ ಪ್ಲಸ್ ಇರುತ್ತೆ. ಪ್ಲಸ್ ಇರೋದು ಈ ಸೈಡ್ ಟ್ರಾನ್ಸ್ಫರ್ ಆದರೆ ಮೈನಸ್ 8 ಆಗುತ್ತೆ, ಇಸ್ ಈಕ್ವಲ್ ಟು 0. ನೋಡಿ, 16 ಸೈನು ಏನೂ ಇಲ್ಲ ಅಂದರೆ ಪ್ಲಸ್ ಇದೆ. ಪ್ಲಸ್ ಇರೋದು ಈ ಸೈಡ್ ಟ್ರಾನ್ಸ್ಫರ್ ಆದರೆ -16 ಈಸ್ ಈಕ್ವಲ್ ಟು 0 ಆಗೋಯ್ತು. ಓಕೆ, ಈ ಎರಡೂ ಲೀನಿಯರ್ ಈಕ್ವೇಷನ್ಗಳನ್ನು ಕಂಪೇರ್ ಮಾಡೋಣ. ಏನು ಅಂದರೆ ಇದನ್ನು a1x ಪ್ಲಸ್ b1y ಪ್ಲಸ್ c1 ಈಸ್ ಈಕ್ವಲ್ ಟು 0ಗೆ, ಈ ಲೀನಿಯರ್ ಈಕ್ವೇಷನ್ನ a2x ಪ್ಲಸ್ b2y ಪ್ಲಸ್ c2 ಈಸ್ ಈಕ್ವಲ್ ಟು 0ಗೆ ಕಂಪೇರ್ ಮಾಡಿಕೊಂಡು ನಾವು a1 b1 c1 a2 b2 c2 ವ್ಯಾಲ್ಯೂಗಳನ್ನು ಬರಿತಾ ಹೋಗ್ಬಿಡೋಣ. ನೋಡಿ, a1ನ ವ್ಯಾಲ್ಯೂ ಏನಿದೆ ಅಂತ ನೋಡಿದರೆ ಇಲ್ಲಿ ಯಾವುದೇ ವ್ಯಾಲ್ಯೂ ಇಲ್ಲ. ವೇರಿಯಬಲ್ನ ಪಕ್ಕದಲ್ಲಿ ಯಾವುದೂ ನಂಬರ್ ಇಲ್ಲ ಅಂದರೆ 1 ಇರುತ್ತೆ. ಹಾಗಾದರೆ a1 ವ್ಯಾಲ್ಯೂ +1 ಆಯಿತು. ಓಕೆ, b1ನ ವ್ಯಾಲ್ಯೂವನ್ನು ಬರೆಯೋಣ. ನೋಡಿ, ಇಲ್ಲೂ ಅಷ್ಟೇ ನಂಬರ್ ಇಲ್ಲ ಅಂದರೆ ಏನೂ ಇಲ್ಲ ಅಂದರೆ 1 ಇರುತ್ತೆ. ಹಾಗಾದರೆ b1ನ ವ್ಯಾಲ್ಯೂ -1 ಆಯಿತು. c1ನ ವ್ಯಾಲ್ಯೂ ಏನಿದೆ, -8 ಇದೆ. ಓಕೆ, ಇಲ್ಲಿ a2ನ ವ್ಯಾಲ್ಯೂ ಏನಿದೆ ಅಂತ ನೋಡಿದರೆ +3 ಇದೆ. b2ನ ವ್ಯಾಲ್ಯೂ ಏನಿದೆ ಅಂತ ನೋಡಿದರೆ -3 ಇದೆ. c2ನ ವ್ಯಾಲ್ಯೂ ಏನಿದೆ ಅಂತ ನೋಡಿದರೆ -16 ಇದೆ. ಈ ವ್ಯಾಲ್ಯೂಗಳನ್ನು ಯೂಸ್ ಮಾಡಿಕೊಂಡು ನಾವು ಹೀಗೆ ಮಾಡೋಣ, ರೇಷೋಗಳನ್ನು ಬರಿತಾ ಹೋಗ್ಬಿಡೋಣ. a1/a2 ಈಸ್ ಈಕ್ವಲ್ ಟು a1ನ ವ್ಯಾಲ್ಯೂ 1 ಡಿವೈಡ್ ಬೈ a2ನ ವ್ಯಾಲ್ಯೂ ಏನಿದೆ 3, 1/3. ಇದು ಸಿಂಪ್ಲಿಫೈ ಮಾಡೋಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ನೆಕ್ಸ್ಟ್ ರೇಷಿಯೋ b1/b2 ಈಸ್ ಈಕ್ವಲ್ ಟು b1ನ ವ್ಯಾಲ್ಯೂ -1 ಇದೆ ಡಿವೈಡ್ ಬೈ b2ನ ವ್ಯಾಲ್ಯೂ ಏನಿದೆ -3 ಇದೆ. ಓಕೆ, 1/3 ಅನ್ನೋದು ಸಿಂಪ್ಲಿಫೈ ಮಾಡೋಕ್ಕೆ ಬರೋದಿಲ್ಲ, ಹಾಗೆ ಬರ್ಕೊಳ್ತೀನಿ. ನೋಡಿ, ಮೈನಸ್ ಡಿವೈಡ್ ಬೈ ಮೈನಸ್ ಅಂದರೆ ಪ್ಲಸ್ ಆಗಿರುತ್ತೆ. ನೆಕ್ಸ್ಟ್ c1 ಡಿವೈಡ್ ಬೈ c2 ಇದೆ ಅಲ್ವಾ. ಓಕೆ, c1ನ ವ್ಯಾಲ್ಯೂ ಏನಿದೆ, c1ನ ವ್ಯಾಲ್ಯೂ -8 ಡಿವೈಡ್ ಬೈ c2ನ ವ್ಯಾಲ್ಯೂ ಏನಿದೆ -16. ಓಕೆ, ಡಿವೈಡ್ ಆಗುತ್ತೆ ಅಲ್ವಾ. 8 1s 8, 8 2s 16 ಡಿವೈಡ್ ಆಗುತ್ತೆ. 1/2 ಮೈನಸ್ ಡಿವೈಡ್ ಬೈ ಮೈನಸ್ ಅಂದರೆ ಪ್ಲಸ್ ಆಗಿರುತ್ತೆ. ಓಕೆ, ಹೀಗೆ ಮಾಡೋಣ. ಈ ಮೂರೂ ರೇಷೋಗಳ ವ್ಯಾಲ್ಯೂಗಳನ್ನು ನೋಡಿದರೆ ನೋಡಿ, 1/3, 1/3, 1/2 ಬಂದಿದೆ. ಅಂದರೆ ಮೊದಲ ಎರಡು ರೇಷಿಯೋಗಳು ಈಕ್ವಲ್ ಆಗಿದೆ, ಮೂರನೇ ರೇಷಿಯೋ ಡಿಫ್ರೆಂಟ್ ಆಗಿದೆ. ಹಾಗಾದರೆ ಇದನ್ನು ಯಾವ ರೀತಿಯಾಗಿ ಬರಿಬೋದು ಅಂದರೆ a1/a2 ಈಸ್ ಈಕ್ವಲ್ ಟು b1/b2 ಈಸ್ ನಾಟ್ ಈಕ್ವಲ್ ಟು c1/c2 ಅಂತ ಬರಿಬೋದು. ಅಂದರೆ ಮೊದಲ ಎರಡು ರೇಷಿಯೋಗಳ ವ್ಯಾಲ್ಯೂಗಳು ಈಕ್ವಲ್ ಆಗಿದೆ, ಹಾಗಾಗಿ a1/a2 ಈಸ್ ಈಕ್ವಲ್ ಟು b1/b2 ಬರುತ್ತೆ. ಮೂರನೇ ವ್ಯಾಲ್ಯೂ ಏನಾಗಿದೆ, 1/2 ಇದೆ. ಅಂದರೆ ಇವೆರಡಕ್ಕಿಂತ ಡಿಫ್ರೆಂಟ್ ಆಗಿರೋದ್ರಿಂದ ನಾಟ್ ಈಕ್ವಲ್ ಟು c1/c2 ಆಯಿತು. ಈ ರೀತಿಯಾಗಿ ಕಂಡೀಷನ್ ಬಂತಪ್ಪ ಅಂದರೆ ಅವ್ರು ಕೊಟ್ಟಿರುವಂಥ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಗಳು ಏನಾಗಿರುತ್ತೆ, ಪ್ಯಾರಲಲ್ ಆಗಿರುತ್ತೆ. ದೇರ್ಫೋರ್ ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಆರ್ ಪ್ಯಾರಲಲ್. ಅವ್ರು ಕೊಟ್ಟಿರುವಂಥ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಗಳು ಏನಾಗಿರುತ್ತೆ, ಪ್ಯಾರಲಲ್ ಆಗಿರುತ್ತೆ. ಪ್ಯಾರಲಲ್ ಆಗಿದೆ ಅಂತ ತಕ್ಷಣ ನಾವೇನು ಹೇಳ್ಬೋದು, ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಆರ್ ಇನ್ಕನ್ಸಿಸ್ಟೆಂಟ್. ಓಕೆ, ಇನ್ಕನ್ಸಿಸ್ಟೆಂಟ್ ಅಂತ ಹೇಳಿದರೆ ಅದಕ್ಕೆ ಸೊಲ್ಯೂಷನ್ ಬರೋದಿಲ್ಲ, ಹಾಗಾಗಿ ಇದರ ಸೊಲ್ಯೂಷನನ್ನು ನಾವು ಗ್ರಾಫಿಕಲಿ ಫೈಂಡ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಪ್ರಾಬ್ಲಮ್, 2x plus y minus 6 is equal to 0, 4x minus 2y minus 4 is equal to 0. ಓಕೆ, ಈ ಎರಡೂ ಲೀನಿಯರ್ ಈಕ್ವೇಷನ್ಗಳು ಆರ್ಡ್ರಲ್ಲಿದೆ. ಹಾಗಾದರೆ ಇದು ಯಾವ ಫಾರ್ಮಲ್ಲಿದೆ ಅಂದರೆ, ಮೊದಲನೇದು a1x ಪ್ಲಸ್ b1y ಪ್ಲಸ್ c1 ಈಸ್ ಈಕ್ವಲ್ ಟು 0 ಫಾರ್ಮಲ್ಲಿದೆ. ಸೆಕೆಂಡ್ ಒನ್ನು a2x ಪ್ಲಸ್ b2y ಪ್ಲಸ್ c2 ಈಸ್ ಈಕ್ವಲ್ ಟು 0 ಫಾರ್ಮಲ್ಲಿದೆ. ಈ ಎರಡೂ ಲೀನಿಯರ್ ಈಕ್ವೇಷನ್ಗಳನ್ನು ಕಂಪೇರ್ ಮಾಡಿ a1 b1 c1, a2 b2 c2 ವ್ಯಾಲ್ಯೂಗಳನ್ನು ಬರಿತಾ ಹೋಗ್ಬಿಡೋಣ. ನೋಡಿ, a1ನ ವ್ಯಾಲ್ಯೂ ಏನಿದೆ ಅಂತ ನೋಡಿದರೆ
ಪ್ಲಸ್ 2 ಇದೆ. ಓಕೆ, B1 ವ್ಯಾಲ್ಯೂ ಏನಿದೆ ಅಂತ ನೋಡಿದರೆ ಇಲ್ಲಿ ಏನೂ ನಂಬರ್ ಇಲ್ಲ, ಅಂದರೆ ನಂಬರ್ 1 ಇರುತ್ತೆ. ಹಾಗಾದರೆ B1 ವ್ಯಾಲ್ಯೂ +1 ಆಯಿತು. C1 ವ್ಯಾಲ್ಯೂ ಏನಿದೆ -6 ಇದೆ. ಓಕೆ, ಇವೆರಡು ಕಂಪೇರ್ ಮಾಡಿದರೆ A2 ವ್ಯಾಲ್ಯೂ ಏನಿದೆ +4 ಇದೆ. B2 ವ್ಯಾಲ್ಯೂ ಏನಿದೆ -2 ಇದೆ. C2 ವ್ಯಾಲ್ಯೂ ಏನಿದೆ -4 ಇದೆ. ಓಕೆ, ಈ ವ್ಯಾಲ್ಯೂಗಳನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡೋಣ, ರೇಷಿಯೋಗಳನ್ನು ಫೈಂಡ್ ಮಾಡ್ತಾ ಹೋಗ್ಬಿಡೋಣ. ಮೊದಲನೇ ರೇಷಿಯೋ A1/A2 ಅಲ್ವಾ. A1 ವ್ಯಾಲ್ಯೂ 2 ಡಿವೈಡ್ ಬೈ A2 ವ್ಯಾಲ್ಯೂ 4 ಇದೆ. ಓಕೆ, ಡಿವೈಡ್ ಆಗುತ್ತೆ. 2 1s are 2, 2 2s are 4. ಆನ್ಸರ್ ಏನು ಬಂತು +1/2 ಬಂತು. ನೆಕ್ಸ್ಟ್ ರೇಷಿಯೋ B1/B2 ಅಲ್ವಾ. B1 ವ್ಯಾಲ್ಯೂ 1 ಡಿವೈಡ್ ಬೈ B2 ವ್ಯಾಲ್ಯೂ ಏನಿದೆ -2 ಇದೆ. ಓಕೆ ನೋಡಿ, 1/2 ಬರೀತೀನಿ. ನಮಗೆ ಡಿನಾಮಿನೇಟರಲ್ಲಿ ಮೈನಸ್ ಬರೋಂಗಿಲ್ಲ, ನ್ಯೂಮರೇಟರಲ್ಲಿ ಸೈನ್ ಏನಿಲ್ಲ ಅಂದರೆ ಪ್ಲಸ್ ಇದೆ. ಪ್ಲಸ್ ಡಿವೈಡ್ ಬೈ ಮೈನಸ್ ಅಂದರೆ ಮೈನಸ್ ಆಗುತ್ತೆ. ಹಾಗಾದರೆ B1/B2 ವ್ಯಾಲ್ಯೂ -1/2 ಆಯಿತು. ನೆಕ್ಸ್ಟ್ ರೇಷಿಯೋ C1/C2 ಅಲ್ವಾ. C1 ವ್ಯಾಲ್ಯೂ -6 ಡಿವೈಡ್ ಬೈ C2 ವ್ಯಾಲ್ಯೂ -4 ಇದೆ. ಡಿವೈಡ್ ಆಗುತ್ತೆ. 2 3s are 6, 2 2s are 4, 3/2 ಬಂತು. ಮೈನಸ್ ಡಿವೈಡ್ ಬೈ ಮೈನಸ್ ಅಂದರೆ ಪ್ಲಸ್ ಆಗುತ್ತೆ. ಈ ಮೂರೂ ರೇಷಿಯೋಗಳ ವ್ಯಾಲ್ಯೂಗಳನ್ನು ಕಂಪೇರ್ ಮಾಡಿದರೆ ಮೊದಲನೇದು +1/2 ಇದೆ, ಎರಡನೇದು -1/2 ಇದೆ. ಇವೆರಡು ಈಕ್ವಲ್ ಆಗಿಲ್ಲ, ಅಂದರೆ A1/A2 ಈಸ್ ನಾಟ್ ಈಕ್ವಲ್ ಟು B1/B2 ಆಗಿದೆ. ಮೊದಲನೇ ಎರಡು ರೇಷಿಯೋಗಳು ಈಕ್ವಲ್ ಆಗಿಲ್ಲ ಅಂದ ತಕ್ಷಣ ನಾವು ಮೂರನೇದಕ್ಕೆ ಹೋಗೋದೇ ಇಲ್ಲ, ಅಂದರೆ ಇವೆರಡು ಡಿಫ್ರೆಂಟ್ ಆಗಿದೆ. 1/2 ಇದ್ದರೂ ಸಹ ಇದು +1/2, ಇದು -1/2, ಇವೆರಡು ಡಿಫ್ರೆಂಟ್ ಆಗಿದೆ. ಹಾಗಾಗಿ A1/A2 ಈಸ್ ನಾಟ್ ಈಕ್ವಲ್ ಟು B1/B2 ಆಗೋಯಿತು. ಹಾಗಾದರೆ ಈ ಕಂಡೀಷನ್ ಬಂತಪ್ಪ ಅಂದರೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಗಳು ಏನಾಗಿರುತ್ತೆ, ಇಂಟರ್ಸೆಕ್ಟ್ ಆಗಿರುತ್ತೆ. Therefore, the pair of linear equations are intersect at a point. ನೋಡಿ, pair of linear equationಗಳು intersect at a point ಆಗಿದೆ ಅಂತ ತಕ್ಷಣ ನಾವೇನು ಹೇಳ್ಬೋದು, the pair of linear equations are consistent ಆಗಿದೆ. ಓಕೆ, ಕ್ವಶನಲ್ಲಿ ಹೇಳಿದ್ದಾರೆ ಕನ್ಸಿಸ್ಟೆಂಟ್ ಆಗಿದೆ ಅಂತ ತಕ್ಷಣ ನಾವೇನು ಮಾಡಬೇಕು, ಈ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಗಳ ಸೊಲ್ಯೂಷನನ್ನು ಗ್ರಾಫಿಕಲಿ ಫೈಂಡ್ ಮಾಡಬೇಕು. ಎಸ್, ಈಗಾಗಲೇ ನಿಮಗೆ ಗೊತ್ತಿದೆ, ಈ ಎರಡೂ ಲೀನಿಯರ್ ಈಕ್ವೇಷನ್ಗಳ ಗ್ರಾಫನ್ನು ಡ್ರಾ ಮಾಡಬೇಕು ಅಂದರೆ ಫಸ್ಟಿಗೆ ಈ ಟೇಬಲ್ಗಳನ್ನು ಏನು ಮಾಡ್ಕೋಬೇಕು, ಫೈಂಡ್ ಮಾಡ್ಕೋಬೇಕು. ಅದಕ್ಕೆ ಏನು ಮಾಡ್ತೀನಿ, ಫಸ್ಟಿಗೆ ಎಕ್ಸ್ ವ್ಯಾಲ್ಯೂ 0 ತೊಗೊಳ್ತೀನಿ. x is equal to 0. ನೋಡಿ, ಮೊದಲನೇ ಲೀನಿಯರ್ ಈಕ್ವೇಷನ್ ಏನಿದೆ 2x + y - 6 is equal to 0 ಇದೆ ಅಲ್ವಾ. ಇಲ್ಲಿ ಎಕ್ಸ್ ವ್ಯಾಲ್ಯೂನ ನಾನು 0 ಅಂತ ಸಬ್ಸ್ಟಿಟ್ಯೂಷನ್ ಮಾಡಬೇಕು. 2 ಆಫ್ ಎಕ್ಸಿನ ವ್ಯಾಲ್ಯೂ 0 + y - 6 is equal to 0 ಆಗೋಯಿತು. 2 × 0 ಅಂದರೆ 0 + y - 6 is equal to 0 ಆಗೋಯಿತು. ನೋಡಿ, 0 + y ಅಂದರೆ +y - 6 is equal to 0 ಆಗೋಯಿತು. ನೋಡಿ, y ವ್ಯಾಲ್ಯೂ ಬೇಕಲ್ವಾ, -6 ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದರೆ y is equal to ಮೈನಸ್ ಇರೋದು ಆ ಸೈಡ್ ಹೋದ ತಕ್ಷಣ +6 ಆಗೋಯಿತು. ನೀವು ಎಕ್ಸ್ ವ್ಯಾಲ್ಯೂ 0 ತೊಗೊಂಡ್ರೆ y ವ್ಯಾಲ್ಯೂ ಏನಾಗುತ್ತೆ +6 ಬರುತ್ತೆ. ಹಾಗಾದರೆ ಕೋಆರ್ಡಿನೇಟನ್ನು ಏನು ಬರೀಬೇಕು, 0, 6. ಫಸ್ಟಿಗೆ ಎಕ್ಸ್ ವ್ಯಾಲ್ಯೂ ಆಮೇಲೆ y ವ್ಯಾಲ್ಯೂ ಬರೀಬೇಕು. 0, 6 ಆಯಿತು. ಓಕೆ, ನೆಕ್ಸ್ಟ್ ಏನು ಮಾಡ್ತೀನಪ್ಪ ಅಂದರೆ y ವ್ಯಾಲ್ಯೂನ 0 ಅಂತ ತೊಗೊಂಡ್ಬಿಡ್ತೀನಿ. ನೋಡಿ, y ವ್ಯಾಲ್ಯೂ ಈಸ್ ಈಕ್ವಲ್ ಟು 0 ತೊಗೊಳ್ತೀನಿ. ಈಕ್ವೇಷನ್ ಇರೋದೇನು, 2x + y - 6 ಈಸ್ ಈಕ್ವಲ್ ಟು 0 ಇದೆ. 2x + y ವ್ಯಾಲ್ಯೂ ಏನು 0 - 6 ಈಸ್ ಈಕ್ವಲ್ ಟು 0 ಆಗೋಯಿತು. ನೋಡಿ, 2x + 0 ಅಂದರೆ 2xೇ ಬರುತ್ತೆ. -6 ಈಸ್ ಈಕ್ವಲ್ ಟು 0. -6ಅನ್ನು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಅವಾಗೇನಾಯಿತು, 2x ಈಸ್ ಈಕ್ವಲ್ ಟು ಮೈನಸ್ ಇರೋದು ಆ ಸೈಡ್ ಹೋದರೆ +6 ಆಗೋಯಿತು. ನನಗೆ ಎಕ್ಸಿನ ವ್ಯಾಲ್ಯೂ ಬೇಕಾಗಿದೆ. ನೋಡಿ, 2 ಮತ್ತು ಎಕ್ಸಿನ ನಡುವೆ 8 ಇರೋದ್ರಿಂದ ಇದನ್ನು ಟ್ರಾನ್ಸ್ಫರ್ ಮಾಡಿದ ತಕ್ಷಣ x ಈಸ್ ಈಕ್ವಲ್ ಟು 6 ಡಿವೈಡ್ ಬೈ 2 ಆಗೋಯಿತು. ಗೊತ್ತಾಯ್ತಾ, 2 ಮತ್ತು ಎಕ್ಸಿನ ನಡುವೆ 8 ಇರೋದ್ರಿಂದ ಈ 2ಅನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಆದ ತಕ್ಷಣ 8 ಇರೋದು ಡಿವೈಡ್ ಬೈ ಆಗುತ್ತೆ. 2 1s are 2, 2 3s are 6 ಆಯಿತು. ಎಕ್ಸಿನ ವ್ಯಾಲ್ಯೂ ಏನು ಬಂತು, 3 ಬಂತು. y ವ್ಯಾಲ್ಯೂ 0 ತೊಗೊಂಡ್ರೆ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ, +3 ಬರುತ್ತೆ. ಹಾಗಾದರೆ ಕೋಆರ್ಡಿನೇಟ್ ಏನಾಯಿತು, 3, 0 ಆಗೋಯಿತು. ಓಕೆ, ಮೊದಲನೇ ಲೀನಿಯರ್ ಈಕ್ವೇಷನ್ನ ಕೋಆರ್ಡಿನೇಟ್ ಪಾಯಿಂಟ್ಗಳು ಸಿಕ್ಕಿದೆ. ಓಕೆ, ಅದೇ ರೀತಿ ಇಲ್ಲೂ ಸಹ ಏನು ಮಾಡೋಣ, ಪಾಯಿಂಟ್ಸ್ಗಳನ್ನು ಫೈಂಡ್ ಮಾಡ್ಕೊಂಬಿಡೋಣ. ಎಕ್ಸ್ ವ್ಯಾಲ್ಯೂ 0 ತೊಗೊಳ್ತೀನಿ. ನೋಡಿ, x ಈಸ್ ಈಕ್ವಲ್ ಟು 0. ಈಕ್ವೇಷನ್ ಏನಿದೆ, 4x - 2y - 4 ಈಸ್ ಈಕ್ವಲ್ ಟು 0 ಇದೆ. ಓಕೆ, ಇದರಲ್ಲಿ ಎಕ್ಸ್ ವ್ಯಾಲ್ಯೂನ 0 ಅಂತ ಸಬ್ಸ್ಟಿಟ್ಯೂಷನ್ ಮಾಡೋಣ. 4 ಆಫ್ ಎಕ್ಸಿನ ವ್ಯಾಲ್ಯೂ 0
ಮೈನಸ್ 2y ಮೈನಸ್ 4 ಇಸ್ ಈಕ್ವಲ್ ಟು 0 ಆಗೋಯಿತು. 4 ಇಂಟು 0 ಅಂದರೆ 0 ಮೈನಸ್ 2y ಮೈನಸ್ 4 ಇಸ್ ಈಕ್ವಲ್ ಟು 0. ನೋಡಿ 0 ಮೈನಸ್ 2y ಅಂದರೆ ಮೈನಸ್ 2y ಮೈನಸ್ 4 ಇಸ್ ಈಕ್ವಲ್ ಟು 0 ಆಗೋಯಿತು. ಓಕೆ, ನೀವು ಇಲ್ಲೊಂದು ಸ್ವಲ್ಪ ಅಬ್ಸರ್ವ್ ಮಾಡಿ. ನನಗೆ y ವ್ಯಾಲ್ಯೂ ಬೇಕು ಅಂದರೆ ಮೈನಸ್ 4ನ ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತಿದ್ದೆ. ಇಲ್ಲಿ ಹೇಳ್ಕೊಟ್ಟಿದ್ದು ನಾನು y ಮೈನಸ್ 6 ಇದ್ದಾಗ ಮೈನಸ್ 6ನ ಆ ಸೈಡ್ ಟ್ರಾನ್ಸ್ಫರ್ ಮಾಡಿದ್ದೆ. ಆದರೆ ಇಲ್ಲಿ ಮೈನಸ್ 4ನ್ನು ನಾನು ಈ ಸೈಡ್ ಟ್ರಾನ್ಸ್ಫರ್ ಮಾಡಲ್ಲ, ಮೈನಸ್ 2yನ್ನೇ ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಯಾಕೆ ಅಂದರೆ y ವ್ಯಾಲ್ಯೂ ನಮಗೆ ಯಾವಾಗೂ ಏನಾಗಿರಬೇಕು, ಪಾಸಿಟಿವ್ ಆಗಿರಬೇಕು. ನೋಡಿ ಇಲ್ಲಿ ನೆಗೆಟಿವ್ ಇದೆ, ನೆಗೆಟಿವ್ ಇರೋದ್ರಿಂದ ಮೈನಸ್ 2yನ್ನು ಆ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದರೆ ಏನಾಗೋಗುತ್ತೆ, y ವ್ಯಾಲ್ಯೂ ಪಾಸಿಟಿವ್ ಆಗೋಗುತ್ತೆ. ನೋಡಿ ಮೈನಸ್ 4 ಇಲ್ಲೇ ಇರಲಿ, ಮೈನಸ್ 2y ಇರೋದು ಆ ಸೈಡ್ ಹೋದರೆ ಮೈನಸ್ ಇರೋದು ಟ್ರಾನ್ಸ್ಫರ್ ಆದ ತಕ್ಷಣ ಪ್ಲಸ್ 2y ಆಗೋಯಿತು. ಓಕೆ, ವೈನ ವ್ಯಾಲ್ಯೂ ಬೇಕು ಅಂದರೆ 2ಅನ್ನು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡ್ತೀನಿ. 2 ಮತ್ತು y ನಡುವೆ ಇಂಟು ಇರೋದ್ರಿಂದ ಮೈನಸ್ 4 ಇಂಟು ಇರೋದು ಡಿವೈಡ್ ಬೈ 2 ಈಸ್ ಈಕ್ವಲ್ ಟು y ಆಯಿತು. 2 1 2 2 4 ಆಯಿತು. ಆನ್ಸರ್ ಉಳಿಯೋದೇನು, ಮೈನಸ್ 2 ಈಸ್ ಈಕ್ವಲ್ ಟು y ಆಯಿತು. ವೈನ ವ್ಯಾಲ್ಯೂ ಏನು ಬಂತು, ಮೈನಸ್ 2 ಬಂತು. ನೋಡಿ ಎಕ್ಸ್ ವ್ಯಾಲ್ಯೂ 0 ತಗೊಂಡ್ರೆ y ವ್ಯಾಲ್ಯೂ ಮೈನಸ್ 2 ಅಂದರೆ 0, ಮೈನಸ್ 2 ಆಗೋಯಿತು. ನೆಕ್ಸ್ಟ್ ಏನು ಮಾಡೋಣ, y ವ್ಯಾಲ್ಯೂನ 0 ಅಂತ ತೊಗೊಂಬಿಡೋಣ. ಈಕ್ವೇಷನ್ ಇರೋದು 4x ಮೈನಸ್ 2y ಮೈನಸ್ 4 ಇಸ್ ಈಕ್ವಲ್ ಟು 0 ಇದೆ. y ಎಲ್ಲಿದೆ ಅಲ್ಲಿಗೆ 0 ಅಂತ ಸಬ್ಸ್ಟಿಟ್ಯೂಷನ್ ಮಾಡಿಬಿಡೋಣ. 4x ಮೈನಸ್ 2 ಆಫ್ y ವ್ಯಾಲ್ಯೂ 0 ಮೈನಸ್ 4 ಇಸ್ ಈಕ್ವಲ್ ಟು 0. ನೋಡಿ 4x ಮೈನಸ್ 2 ಇಂಟು 0 0 ಮೈನಸ್ 4 ಈಸ್ ಈಕ್ವಲ್ ಟು 0. ನೋಡಿ 4xಲ್ಲಿ 0ನ ಸಬ್ಟ್ರಾಕ್ಷನ್ ಮಾಡಿದರೆ 4xೇ ಬರುತ್ತೆ. ಮೈನಸ್ 4 ಈಸ್ ಈಕ್ವಲ್ ಟು 0. ಎಕ್ಸ್ ವ್ಯಾಲ್ಯೂ ಪಾಸಿಟಿವ್ ಆಗಿದೆ, ಹಾಗಾಗಿ ಮೈನಸ್ 4ಅನ್ನೇ ಈ ಸೈಡ್ಗೆ ಟ್ರಾನ್ಸ್ಫರ್ ಮಾಡ್ತೀನಿ. ಗೊತ್ತಾಗ್ತಾ ಇದೆಯಲ್ವಾ, ಇಲ್ಲಿ y ವ್ಯಾಲ್ಯೂ ನೆಗೆಟಿವ್ ಆಗಿರೋದ್ರಿಂದ ವೈಯನ್ನು ಆ ಸೈಡಿಗೆ ಕಳಿಸ್ತೆ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಪಾಸಿಟಿವ್ನೇ ಇದೆ, ಹಾಗಾಗಿ ನೀವು ಎಕ್ಸ್ ವ್ಯಾಲ್ಯೂನ ಕಳಿಸೋ ಅವಶ್ಯಕತೆ ಇಲ್ಲ, ಮೈನಸ್ 4ನ ಆ ಸೈಡಿಗೆ ಕಳಿಸ್ತೀನಿ. 4x ಇಸ್ ಈಕ್ವಲ್ ಟು ಮೈನಸ್ ಇರೋದು ಆ ಸೈಡ್ ಹೋದರೆ ಪ್ಲಸ್ 4 ಆಯಿತು. ನೋಡಿ 4ಅನ್ನು ಈ ಸೈಡಿಗೆ ಟ್ರಾನ್ಸ್ಫರ್ ಮಾಡಿದರೆ ಎಕ್ಸ್ ಈಸ್ ಈಕ್ವಲ್ ಟು 4/4 ಆಯಿತು. 4 1 ಎಕ್ಸ್ ಈಸ್ ಈಕ್ವಲ್ ಟು 1 ಆಯಿತು. ಅಂದರೆ y ವ್ಯಾಲ್ಯೂ ನೀವು 0 ಅಂತ ತಗೊಂಡ್ರೆ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ, 1 ಬರುತ್ತೆ. ಅಂದರೆ 1, 0 ಆಗೋಯಿತು. ಓಕೆ, ಇಲ್ಲಿರೋ ಕೋಆರ್ಡಿನೇಟ್ಸ್ಗಳನ್ನು ಯೂಸ್ ಮಾಡ್ಕೊಂಡು ಏನು ಮಾಡೋಣ, ಈಗ ಗ್ರಾಫನ್ನು ಡ್ರಾ ಮಾಡೋಣ. ಎಸ್, ನಾವು ಗ್ರಾಫನ್ನು ಡ್ರಾ ಮಾಡೋದಕ್ಕಿಂತ ಮುಂಚೆ ಎಕ್ಸ್ ಆ್ಯಂಡ್ ವೈ ವ್ಯಾಲ್ಯೂಗಳನ್ನು ನೋಡ್ಕೋಬೇಕು. ನೋಡಿ ಎಕ್ಸ್ ವ್ಯಾಲ್ಯೂ 0 + 3 0 + 1 ಇದೆ, ಅಂದರೆ ಎಕ್ಸ್ ವ್ಯಾಲ್ಯೂ ಪಾಸಿಟಿವ್ ಆಗಿದೆ. ಅಂದರೆ ಎಕ್ಸ್ ಆ್ಯಕ್ಸಿಸ್ನಲ್ಲಿ ಪಾಸಿಟಿವ್ ವ್ಯಾಲ್ಯೂಗಳು ನನಗಿದ್ದರೆ ಸಾಕು, ನೆಗೆಟಿವ್ ವ್ಯಾಲ್ಯೂ ನನಗೆ ಬೇಕಾಗಿಲ್ಲ. ವೈ ವ್ಯಾಲ್ಯೂವನ್ನು ನೋಡೋಣ. +6 0 -2 0. ನೋಡಿ ವೈ ವ್ಯಾಲ್ಯೂ ಪಾಸಿಟಿವಲ್ಲೂ ಇದೆ, ನೆಗೆಟಿವಲ್ಲೂ ಇದೆ. ಪಾಸಿಟಿವಲ್ಲಿ ಎಷ್ಟಿದೆ ಅಂದರೆ +6 ಇದೆ, ಹಂಗಂದರೆ ನನಗೆ ವೈ ಆ್ಯಕ್ಸಿಸಲ್ಲಿ ಮೇಲಕ್ಕೆ +6 ಇದ್ದರೆ ಸಾಕು. ನೆಗೆಟಿವ್ ಎಷ್ಟಿದೆ, -2 ಇದೆ, ಅಂದರೆ ಕೆಳಗಡೆ -2 ಇದ್ದರೆ ಸಾಕು. ಓಕೆ, ಇದು ಗೊತ್ತಾಯಿತು ಅಂತ ತಕ್ಷಣ ನಾನು ಸ್ಕೇಲನ್ನು ಬರ್ಕೋಬೇಕು. ಎಕ್ಸ್ ಆ್ಯಕ್ಸಿಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್ ಅಂತ ತೊಗೊಂಡಿನಿ. ಯಾಕೆ ಅಂದರೆ ಎಕ್ಸ್ ಆ್ಯಕ್ಸಿಸಲ್ಲಿ ಮ್ಯಾಕ್ಸಿಮಮ್ ನಂಬರ್ 3 ಇರೋದ್ರಿಂದ ನಾನು 1 2 3 ಅಂತ ಕಂಟಿನ್ಯೂ ಆಗಿ ಬರ್ಕೊಂಡು ನನಗೆ 3 ಸಿಕ್ಬಿಡುತ್ತೆ. ಹಾಗಾಗಿ ನಾನು 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 1 ಯೂನಿಟ್ ತೊಗೊಂಡಿನಿ. ವೈ ಆ್ಯಕ್ಸಿಸ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು ಇದನ್ನು 1 ಯೂನಿಟೇ ತೊಗೊಂಡಿನಿ. ಯಾಕೆ ಅಂದರೆ ಮ್ಯಾಕ್ಸಿಮಮ್ 6 ಇದೆ. ನೋಡಿ ನನಗೆ 6ಅನ್ನು ಈಸಿಯಾಗಿ ಮಾರ್ಕ್ ಮಾಡ್ಬೋದು, -2 ಅನ್ನು ಈಸಿಯಾಗಿ ಮಾರ್ಕ್ ಮಾಡ್ಬೋದು, ಅದಕ್ಕೆ ಈ ಸ್ಕೇಲನ್ನು ತಗೊಂಡಿನಿ. ಓಕೆ, ಮೊದಲನೇ ಈಕ್ವೇಷನ್ಗೆ ಕೋಆರ್ಡಿನೇಟ್ ಪಾಯಿಂಟ್ಗಳನ್ನು ಮಾರ್ಕ್ ಮಾಡೋಣ. ಏನಿದೆ, 0, 6 ಇದೆ. 0 ಅಂದರೆ ಎಕ್ಸ್ ವ್ಯಾಲ್ಯೂ 0, ಎಕ್ಸ್ ಆ್ಯಕ್ಸಿಸ್ನಲ್ಲಿ ಎಕ್ಸ್ ವ್ಯಾಲ್ಯೂ 0 ಇಲ್ಲಿರುತ್ತೆ. ವೈ ವ್ಯಾಲ್ಯೂ ಎಷ್ಟಿದೆ, 6 ಇದೆ. +6 ಅಂದರೆ ಎಲ್ಲಿಗೆ ಹೋಗ್ಬೇಕು, ನಾನು ಮೇಲ್ಗಡೆ ಹೋಗಬೇಕು. ನೋಡಿ ವೈ ವ್ಯಾಲ್ಯೂ 6 ಇದೆ, ಅಂದರೆ ಈ ಪಾಯಿಂಟ್ ಇದೆಯಲ್ಲ ಇದು 0, 6 ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟು 3, 0 ಇದೆ. ಎಕ್ಸ್ ವ್ಯಾಲ್ಯೂ 3, ನೋಡಿ ಎಕ್ಸ್ ವ್ಯಾಲ್ಯೂ +3 ಎಲ್ಲಿದೆ, ಇಲ್ಲಿದೆ. ವೈ ವ್ಯಾಲ್ಯೂ 0 ಇದೇ ಪಾಯಿಂಟಲ್ಲಿ 0 ಆಗಿರೋದ್ರಿಂದ ಈ ಪಾಯಿಂಟ್ ಆಗಿರುತ್ತೆ. ಇದು 3, 0 ಆಗಿದೆ. ಈ ಎರಡು ಪಾಯಿಂಟ್ಗಳನ್ನು ಏನು ಮಾಡೋಣ, ಜಾಯಿನ್ ಮಾಡ್ಕೊಂಬಿಡೋಣ. ನೋಡಿ ನೀವು ಜಾಯಿನ್ ಮಾಡುವಾಗ ಬಹಳ ಹುಷಾರಾಗಿ ಜಾಯಿನ್ ಮಾಡಬೇಕು, ಎಲ್ಲೂ ಚೂರು ಮಿಸ್ಟೇಕ್ ಮಾಡಿದರೆ ನಿಮಗೆ ಆನ್ಸರ್ ಬರೋದಿಲ್ಲ. ಓಕೆ, ಇದೇನು ಕಾಣಿಸ್ತಾ ಇದೆ, ಇದು 2x + y
ಮೈನಸ್ 6 ಈಸ್ ಈಕ್ವಲ್ ಟು 0 ಈ ಲೀನಿಯರ್ ಈಕ್ವೇಷನ್ನ ಗ್ರಾಫ್ ಆಗಿದೆ. ಓಕೆ, ನೆಕ್ಸ್ಟ್ ಏನು ಮಾಡೋಣ, ಇದರ ಪಾಯಿಂಟ್ಗಳನ್ನು ಮಾರ್ಕ್ ಮಾಡ್ಕೊಳ್ಳೋಣ. ಮೊದಲನೇ ಪಾಯಿಂಟು 0, -2 ಇದೆ. ಎಕ್ಸ್ ವ್ಯಾಲ್ಯೂ 0, ವೈ ವ್ಯಾಲ್ಯೂ ಏನಾಗಿರಬೇಕು, ವೈ ವ್ಯಾಲ್ಯೂ -2. -2 ಎಲ್ಲಿರುತ್ತೆ, ಎಸ್ ಕೆಳಗಡೆ ಬಂದರೆ -2 ಇರುತ್ತೆ ನೋಡಿ. ಈ ಪಾಯಿಂಟಲ್ಲಿ -2 ಆಗಿದೆ. ಹಾಗಾದರೆ ಇದು 0, -2 ಆಯಿತು ಈ ಪಾಯಿಂಟು. ನೆಕ್ಸ್ಟ್ ಇದೆ 1, 0. 1 ಅಂದರೆ ಎಕ್ಸ್ ವ್ಯಾಲ್ಯೂ 1, ಎಕ್ಸ್ ವ್ಯಾಲ್ಯೂ +1 ಎಲ್ಲಿರುತ್ತೆ, ಇಲ್ಲಿರುತ್ತೆ. ವೈ ವ್ಯಾಲ್ಯೂ 0, ಇದೇ ಪಾಯಿಂಟಲ್ಲಿ ವೈ ವ್ಯಾಲ್ಯೂ 0 ಆಗಿರುತ್ತೆ. ಹಾಗಾದರೆ ಇದೇನು 1, 0 ಪಾಯಿಂಟ್ ಆಯಿತು. ಈ ಎರಡು ಪಾಯಿಂಟ್ಗಳನ್ನು ಏನು ಮಾಡೋಣ, ಜಾಯಿನ್ ಮಾಡೋಣ ನೋಡಿ. ಕರೆಕ್ಟಾಗಿ ಜೋಡಿಸ್ಕೊಂಡು ನೀವು ಲೈನನ್ನು ಡ್ರಾ ಮಾಡಿಬಿಡೋಣ. ಎಸ್, ಇದೇನು ಕಾಣಿಸ್ತಾ ಇದೆ ನಿಮಗೆ, ಇದು 4x - 2y - 4 ಈಸ್ ಈಕ್ವಲ್ ಟು 0 ಈ ಲೀನಿಯರ್ ಈಕ್ವೇಷನ್ನ ಲೈನ್ ಆಗಿದೆ, ಅಂದರೆ ಗ್ರಾಫ್ ಆಗಿದೆ. ಓಕೆ, ಈ ಎರಡೂ ಗ್ರಾಫ್ಗಳು ಅಥವಾ ಎರಡೂ ಲೈನ್ಗಳು ಎಲ್ಲಿ ಇಂಟರ್ಸೆಕ್ಟ್ ಆಗಿದೆ ಅಂದರೆ ಈ ಪಾಯಿಂಟಲ್ಲಿ ಇಂಟರ್ಸೆಕ್ಟ್ ಆಗಿದೆ. ಈ ಪಾಯಿಂಟಿಂದ ಎಕ್ಸ್ ಆ್ಯಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಲೈನು ವೈ ಆ್ಯಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಲೈನನ್ನು ಡ್ರಾ ಮಾಡಬೇಕಾಗತ್ತೆ ನೋಡಿ. ಕರೆಕ್ಟ್ ಎಲ್ಲಿ ಜಾಯಿನ್ ಆಗಿದೆ ಅಲ್ಲಿಂದ ಡ್ರಾ ಮಾಡಬೇಕು ನೋಡಿ. ಕಾಣಿಸ್ತಾ ಇದೆಯಲ್ವಾ, ಎಸ್, ನಾನು ಡ್ರಾ ಮಾಡ್ತೀನಿ. ಈ ಲೈನನ್ನು ಡ್ರಾ ಮಾಡಿದ ತಕ್ಷಣ ಎಕ್ಸಿನ ಮೇಲೆ ಯಾವ ನಂಬರಿಗೆ ನಿಮಗೆ ಆ ಲೈನ್ ಬಂದಿದೆ ಅಂದರೆ 2ಗೆ ಬಂದಿದೆ. ಹಾಗಾದರೆ ಎಕ್ಸ್ ವ್ಯಾಲ್ಯೂ ಏನಾಗೋಯಿತು, 2 ಆಗೋಯಿತು. ಅದೇ ರೀತಿ ಇಲ್ಲಿಂದ ವೈ ಆ್ಯಕ್ಸಿಸ್ಗೆ ಪರ್ಪೆಂಡಿಕ್ಯುಲರ್ ಲೈನನ್ನು ಡ್ರಾ ಮಾಡೋಣ. ಡ್ರಾ ಮಾಡಿದ ತಕ್ಷಣ ಇದು ಯಾವ ಪಾಯಿಂಟಿಗೆ ಬಂದಿದೆ, ಎಸ್, ಇದು 2ಗೆ ಬಂದಿದೆ. ವೈ ವ್ಯಾಲ್ಯೂ ಏನಾಗಿದೆ, 2 ಆಗಿದೆ ನೋಡಿ. ಇದೇನು ಕಾಣಿಸ್ತಾ ಇದೆ, ಲೀನಿಯರ್ ಈಕ್ವೇಷನ್ನು, ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಇದೆಯಲ್ಲ, ಇದರ ಸೊಲ್ಯೂಷನ್ ಏನಾಗಿರುತ್ತೆ ಅಂದರೆ ಎಕ್ಸ್ ವ್ಯಾಲ್ಯೂ +2 ಆಗಿರುತ್ತೆ, ವೈ ವ್ಯಾಲ್ಯೂ +2 ಆಗಿರುತ್ತೆ. ಈ ರೀತಿಯಾಗಿ ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ. ಫೋರ್ತ್ ಪ್ರಾಬ್ಲಮ್, 2x - 2y - 2 ಈಸ್ ಈಕ್ವಲ್ ಟು 0, 4x - 4y - 5 ಈಸ್ ಈಕ್ವಲ್ ಟು 0. ಓಕೆ, ಇವೆರಡು ಲೀನಿಯರ್ ಈಕ್ವೇಷನ್ಗಳು ಆರ್ಡ್ರಲ್ಲೇ ಕೊಟ್ಟಿದ್ದಾರೆ. ಹಾಗಾದರೆ ಇದು ಯಾವ ಫಾರ್ಮಲ್ಲಿ ಇದೆ ಅಂದರೆ, ಮೊದಲನೇ ಲೀನಿಯರ್ ಈಕ್ವೇಷನು a1x + b1y + c1 ಈಸ್ ಈಕ್ವಲ್ ಟು 0 ಫಾರ್ಮಲ್ಲಿದೆ. ಸೆಕೆಂಡ್ ಒನ್ನು a2x + b2y + c2 ಈಸ್ ಈಕ್ವಲ್ ಟು 0 ಫಾರ್ಮಲ್ಲಿದೆ. ಓಕೆ, ಇವೆರಡೂ ಲೀನಿಯರ್ ಈಕ್ವೇಷನನ್ನು ಕಂಪೇರ್ ಮಾಡಿಕೊಂಡು ನಾವೀಗ a1 b1 c1 a2 b2 c2 ವ್ಯಾಲ್ಯೂಗಳನ್ನು ಬರಿತಾ ಹೋಗ್ಬಿಡೋಣ ನೋಡಿ. a1ನ ವ್ಯಾಲ್ಯೂ ಏನಿದೆ ಅಂತ ನೋಡಿದರೆ +2 ಇದೆ. b1ನ ವ್ಯಾಲ್ಯೂ ಏನಿದೆ ಅಂತ ನೋಡಿದರೆ -2 ಇದೆ. ಓಕೆ, c1ನ ವ್ಯಾಲ್ಯೂ ಏನಿದೆ ಅಂತ ನೋಡಿದರೆ ಇದು ಸಹ -2 ಇದೆ. ನೆಕ್ಸ್ಟ್ ಇಲ್ಲಿ ಬಂದರೆ a2ವಿನ ವ್ಯಾಲ್ಯೂ ಏನಿದೆ, +4 ಇದೆ. b2ವಿನ ವ್ಯಾಲ್ಯೂ ಏನಿದೆ ನೋಡಿ, -4 ಇದೆ. c2ವಿನ ವ್ಯಾಲ್ಯೂ ಏನಿದೆ ನೋಡಿ, -5 ಇದೆ. ಓಕೆ, ಈ ವ್ಯಾಲ್ಯೂಗಳನ್ನು ಯೂಸ್ ಮಾಡಿಕೊಂಡು ನಾವೇನು ಮಾಡೋಣ, ರೇಷೋಗಳನ್ನು ಫೈಂಡ್ ಮಾಡೋಣ. ಮೊದಲನೇ ರೇಷೋ a1/a2. a1ನ ವ್ಯಾಲ್ಯೂ ಏನಿದೆ, 2 ಇದೆ. /a2ವಿನ ವ್ಯಾಲ್ಯೂ ಏನಿದೆ, +4 ಇದೆ. ಡಿವೈಡ್ ಆಗುತ್ತಾ, S2 ಟೇಬಲಲ್ಲಿ 2 1s are 2, 2 2s are 4 ಡಿವೈಡ್ ಆಯಿತು. +1/2 ಬಂತು ಮೊದಲನೇ ರೇಷೋ. ನೆಕ್ಸ್ಟ್ ರೇಷೋ ಏನು, b1/b2 ಆಗಿರುತ್ತೆ. ಓಕೆ, b1ನ ವ್ಯಾಲ್ಯೂ -2 /b2ವಿನ ವ್ಯಾಲ್ಯೂ ಏನಿದೆ, -4 ಇದೆ. ಓಕೆ, ಡಿವೈಡ್ ಆಗುತ್ತೆ ಅಲ್ವಾ, 2 1s are 2, 2 2s are 4, 1/2 ಬಂತು ನೋಡಿ. ಮೈನಸ್ ಡಿವೈಡ್ ಬೈ ಮೈನಸ್ ಅಂತ ಹೇಳಿದರೆ ಆನ್ಸರ್ ಏನು ಬರುತ್ತೆ, ಪ್ಲಸ್ ಬರುತ್ತೆ. ನೆಕ್ಸ್ಟ್ ರೇಷಿಯೋ c1/c2 ಆಗಿರುತ್ತೆ. c1ನ ವ್ಯಾಲ್ಯೂ -2 /c2ವಿನ ವ್ಯಾಲ್ಯೂ ಏನಿದೆ, -5 ಇದೆ. 2/5 ಡಿವೈಡ್ ಆಗೋದಿಲ್ಲ, ಇದೇ ಸಿಂಪ್ಲೆಸ್ಟ್ ಫಾರ್ಮ್ ಆಗಿದೆ. ಓಕೆ, ಮೈನಸ್ ಡಿವೈಡ್ ಬೈ ಮೈನಸ್ ಅಂದರೆ ಪ್ಲಸ್ ಆಗಿರುತ್ತೆ. ಓಕೆ, ಇಲ್ಲಿ ಮೂರೂ ರೇಷೋಗಳನ್ನು ಕಂಪೇರ್ ಮಾಡಿದರೆ ವ್ಯಾಲ್ಯೂಸ್ ಏನಿದೆ ನೋಡಿ. ಮೊದಲನೇದು +1/2, ಎರಡನೇದು +1/2, ಮೂರನೇದು +2/5 ಇದೆ. ಅಂದರೆ ಮೊದಲ ಎರಡು ರೇಷೋಗಳು ಈಕ್ವಲ್ ಆಗಿದೆ, ಮೂರನೇ ರೇಷೋ ಇದಕ್ಕೆ ಈಕ್ವಲ್ ಆಗಿಲ್ಲ. ಹಾಗಾದ್ರೆ ಏನು ಬರಿಬೋದು ನಾವೀಗ, a1/a2 is equal to b1/b2 is not equal to c1/c2 ಆಗಿರುತ್ತೆ. ಹಾಗಾದರೆ ಈ ಕಂಡೀಷನ್ ಬಂದಿತ್ತು ಅಂದರೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ ಏನಾಗಿರುತ್ತಪ್ಪ ಅಂದರೆ, therefore the pair of linear equations are ಪ್ಯಾರಲಲ್ ಆಗಿರುತ್ತೆ. ಅಂದರೆ a1/a2 is equal to b1/b2 is not equal to c1/c2 ಆಗಿದ್ದರೆ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಗಳು ಏನಾಗಿರ್ತವೆ, ಪ್ಯಾರಲಲ್ ಆಗಿರುತ್ತೆ. ಪ್ಯಾರಲಲ್ ಆಗಿದೆ ಅಂತ ತಕ್ಷಣ ನಾವು ಎಂತ ಹೇಳ್ಬೋದು ಅಂದರೆ, ದ ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಆರ್ ಇನ್ಕನ್ಸಿಸ್ಟೆಂಟ್ ಅಂತ ಹೇಳ್ಬೋದು. ಇನ್ಕನ್ಸಿಸ್ಟೆಂಟ್ ಆಯಿತು ಅಂದರೆ ಅದಕ್ಕೆ ಸೊಲ್ಯೂಷನ್ ಇರೋದಿಲ್ಲ, ಸೊಲ್ಯೂಷನ್ನ ಫೈಂಡ್ ಮಾಡೋ ಅವಶ್ಯಕತೆನೇ ಇರಲ್ಲ, ಅಂದರೆ ಸೊಲ್ಯೂಷನ್ನೇ ಬರೋದಿಲ್ಲ. ಈ ರೀತಿಯಾಗಿ ನೀವು ಈ ಪ್ರಾಬ್ಲಮನ್ನು ಸಾಲ್ವ್ ಮಾಡ್ಕೊಳ್ಳಿ.